ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನಮ್ಮ ಸುತ್ತಮುತ್ತಲಿರೋ ಕೆಲವ್ರನ್ನ ನೋಡಿದ್ರೆ ತುಂಬಾ ಸಾಧಾರಣವಾಗಿ ಅವ್ರು ತುಂಬಾ ಶಾಂತವಾಗಿ ನಮಗೆ ಕಾಣಿಸ್ತಾರೆ. ಆದರೆ ಟೈಮ್ ಬಂದಾಗ ಅವರಲ್ಲಿರೋ ಅಸಲಿ ಶಕ್ತಿ ಏನಂತ ಪ್ರಪಂಚಕ್ಕೆ ಗೊತ್ತಾಗತ್ತೆ. ಕೆಲವ್ರ ಹತ್ರ ಹೋದರೆ ಸಾಕು, ಅವ್ರಿಗಿರೋ ಆ ಗತ್ತು ಮತ್ತು ಕಾನ್ಫಿಡೆಂಟ್ ನಮಗೆ ಅರಿವಾಗುತ್ತೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಪಂಚವನ್ನೇ ಆಳುವಂತಹ ಶಕ್ತಿ ಯಾವ ರಾಶಿಯವರಿಗಿದೆ? ಎಂಥ ಕಷ್ಟ ಬಂದ್ರೂ ಅದನ್ನು ಎದುರಿಸಿ ನಿಲ್ಲೋ ಆ 5 ರಾಶಿಗಳಾದರೂ ಯಾವುದು? ನಿಮ್ಮ ರಾಶಿ ಈ ಲಿಸ್ಟ್ನಲ್ಲಿ ಇದೆಯಾ? ಎಲ್ಲದಕ್ಕಿಂತ ಮುಖ್ಯವಾಗಿ ನಂಬರ್ 1 ಸ್ಥಾನದಲ್ಲಿರೋ ಆ ರಾಶಿ ಬಗ್ಗೆ ನೀವು ಕೇಳಿದರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಹಾಗಾದರೆ ಆ ಸೂಪರ್ ಪವರ್ ರಾಶಿ ಆದರೂ ಯಾವುದು ಅಂತ ನೀವು ತಿಳಿದುಕೊಬೇಕು ಅಂದರೆ ನೀವು ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೀವು ಮಿಸ್ ಮಾಡದೆ ನೋಡಬೇಕಾಗತ್ತೆ. ಈ ಲಿಸ್ಟ್ನಲ್ಲಿ 5ನೇ ಸ್ಥಾನದಲ್ಲಿರೋದು ವೃಷಭ ರಾಶಿಯವರು. ಇವರು ನೋಡೋಕ್ಕೆ ತುಂಬಾ ಕೂಲಾಗಿ ಕಾಣಿಸ್ತಾರೆ. ಆದರೆ ನೆನಪಿಡಿ, ಇವರನ್ನು ಸುಮ್ಮನೆ ಕೆಣ್ಕಕ್ಕೆ ಹೋಗಬೇಡಿ. ಹೋದರೆ ಮಾತ್ರ ಪರಿಸ್ಥಿತಿ ಉಲ್ಟಾಗೋದಂತೂ ಗ್ಯಾರಂಟಿ. ಇವ್ರಿಗೆ ತಾಳ್ಮೆ ಎಷ್ಟು ಹೆಚ್ಚೋ ಅಷ್ಟೇ ಹಠವೂ ಸಹ ಹೆಚ್ಚು ಅಂತಲೇ ಹೇಳ್ಬೋದು. ಇವರು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಇವರೇನಾದ್ರು ನಿರ್ಧಾರ ಮಾಡಿದ್ರೆ ಅದು ಮುಗಿಯೋವರೆಗೂ ಇವ್ರಿಗೆ ನಿದ್ದೆನೇ ಬರೋದಿಲ್ಲ. ಎಷ್ಟೇ ದೊಡ್ಡ ಸಂಕಟ ಕಷ್ಟಗಳು ಬಂದ್ರೂ ಅದನ್ನು ಭಯಪಡದೆ ಇವರು ಧೈರ್ಯದಿಂದ ಮುಂದೆ ಸಾಕ್ತಾರೆ. ಇವರ ಮಾನಸಿಕ ಸ್ಥೈರ್ಯವೇ ಇವರ ಅತಿ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. 4ನೇ ಸ್ಥಾನದಲ್ಲಿರೋದು ಮಕರ ರಾಶಿಯವರು. ಇವರ ಮಾತು ಕಡಿಮೆ ಇರುತ್ತೆ, ಆದರೆ ಕೆಲಸ ಜಾಸ್ತಿ ಇರುತ್ತೆ. ಆ ಗುಂಪಿಗೆ ಸೇರಿದವರು ಇವರು. ಇವರಿಗೆ ತಮ್ಮ ಭಾವನೆಗಳ ಮೇಲೆ ಇವ್ರಿಗೆ ತುಂಬ ಅಪಾರವಾದ ನಿಯಂತ್ರಣ ಇರುತ್ತೆ. ಇವರು ಗೆಲುವಿಗಾಗಿ ಎಷ್ಟೇ ಕಷ್ಟಪಡೋಕ್ಕೂ ಇವರು ಸಿದ್ಧ ಇರ್ತಾರೆ. ಇವರು ಭಾವನೆಗಳಿಗಿಂತ ಬುದ್ಧಿವಂತಿಕೆಗೆ ಹೆಚ್ಚು ಬೆಲೆಯನ್ನು ಕೊಡ್ತಾರೆ. ಅದಕ್ಕೆ ಇವರು ಬಿಸ್ನೆಸ್ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಇವರು ಕಾಣ್ತಾರೆ. ಇನ್ನು 3ನೇ ಸ್ಥಾನದಲ್ಲಿರೋದು ಎಲ್ಲರಿಗೂ ತಿಳಿದಿರುವಂತೆ ಸಿಂಹ ರಾಶಿ. ಇವ್ರ ಹೆಸರಿನಲ್ಲೇ ಒಂದು ರೀತಿಯ ಗತ್ತಿದೆ ಅಲ್ವಾ? ಸೂರ್ಯ ಇವರ ಅಧಿಪತಿ. ಹಾಗಾಗಿ ಇವರು ಹೋದ ಕಡೆಯಲ್ಲೆಲ್ಲ ನಾಯಕರಂತೆ ಇವರು ಮಿಂಚ್ತಾರೆ. ಇವರ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ, ಅದು ಯಾವಾಗಲೂ ಟಾಪಲ್ಲೇ ಇರುತ್ತೆ. ಇವರು ಯಾರ ಕೆಳಗೂ ಕೆಲಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಪರಿಸ್ಥಿತಿಯನ್ನು ತಮ್ಮ ಕೈಗೆ ತೆಗೆದುಕೊಂಡು ಇವರು ಮುನ್ನಡೆಸೋದು ಇವರ ಹುಟ್ಟುಗುಣ ಆಗಿರುತ್ತೆ. ನಮ್ಮ ಲಿಸ್ಟ್ನಲ್ಲಿ 2ನೇ ಸ್ಥಾನದಲ್ಲಿರೋದು ಅತ್ಯಂತ ಪವರ್ಫುಲ್ ಹಾಗೆ ಅಷ್ಟೇ ರಹಸ್ಯಮಯವಾದ ರಾಶಿ ಅಂದರೆ ಅದು ವೃಶ್ಚಿಕ ರಾಶಿಯವರು. ಇವರ ಕಣ್ಣುಗಳಲ್ಲೇ ಒಂದು ಆಕರ್ಷಕ ಶಕ್ತಿ ಇರುತ್ತೆ. ಮುಂದೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇವರು ಈಸಿಯಾಗಿ ಗೆಸ್ ಮಾಡ್ತಾರೆ. ಇವರು ಸೋಲನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋರಲ್ಲ. ಒಮ್ಮೆ ಒಂದ್ಸಲ ಸೋತರೂ ಕೂಡ ಇವರು ಫಿನಿಕ್ಸ್ ಹಕ್ಕಿಯಂತೆ ಮತ್ತೆ ಎದ್ದು ಬರ್ತಾರೆ. ಅಷ್ಟು ಪವರ್ ಇರುತ್ತೆ ಇವರಲ್ಲಿ. ಇವ್ರ ಜೊತೆ ಸಂಘರ್ಷಕ್ಕೆ ಇಳಿಯೋ ಮುನ್ನ ತುಂಬ ಎಚ್ಚರಿಕೆ ಇರಲಿ. ಇನ್ನು ಕೊನೆಯದಾಗಿ ನಮ್ಮ ಲಿಸ್ಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿರೋ ಆ ರಾಶಿಯಾದರೂ ಯಾವುದು ಗೊತ್ತಾ? ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಇವರು ಸಾಹಸ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಇವರು ಯಾವುದಕ್ಕೂ ಅಂಜಲ್ಲ. ಇವರು ಹೊಸ ಹಾದಿಯನ್ನು ಸೃಷ್ಟಿಸೋದ್ರಲ್ಲಿ ಇವರು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಇವರ ಅಧಿಪತಿ ಮಂಗಳ ಗ್ರಹ ಅಂದರೆ ಶಕ್ತಿಯ ದೇವತೆ. ರಿಸ್ಕ್ ತೆಗೆದುಕೊಳ್ಳೋದು ಅಂದರೆ ಇವರಿಗೆ ಬೆಣ್ಣೆ ಹಚ್ಚಿದ ಹಾಗೆ ಅಂತಲೇ ಹೇಳ್ಬೋದು. ಇವರಲ್ಲಿರೋ ಅದಮ್ಯ ಚೇತನವೇ ಇವರನ್ನು ಪ್ರಪಂಚದ ದಿ ಮೋಸ್ಟ್ ಪವರ್ಫುಲ್ ರಾಶಿಯನ್ನಾಗಿ ಮಾಡಿದೆ. ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ? ಇದ್ದರೆ ನನಗೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಒಂದು ವೇಳೆ ನಿಮ್ಮ ರಾಶಿ ಈ ಲಿಸ್ಟ್ನಲ್ಲಿ ಇಲ್ದಿದ್ರೂ ಚಿಂತೆ ಬೇಡ. ಯಾಕಂದರೆ ಪ್ರತಿ ರಾಶಿಗೂ ತನ್ನದೇ ಆದ ಒಂದು ವಿಶಿಷ್ಟವಾದ ಶಕ್ತಿ ಇರುತ್ತೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ಸೌಮ್ಯ. ಅಲ್ಲಿವರೆಗೂ ನಮಸ್ಕಾರ.